ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಗಂಡ ಹೆಂಡತಿ ಸುಖ ಸಂಸಾರಕ್ಕೆ 10 ಸಲಹೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ತೊಗೊಂಡು ಬರಲಾಗಿದೆ. ಅಮೂಲ್ಯವಾದ ನಿಮ್ಮ ಒಂದು 3 ನಿಮಿಷ ಸಮಯವನ್ನು ಕೊಟ್ಟು ಕೇಳಿ. ನಿಜಕ್ಕೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ. ಪರಸ್ಪರ ಗೌರವವಿರಲಿ. ಪ್ರೀತಿ ಗೌರವ ಹೆಚ್ಚು ದಿನ ಸಂಬಂಧವನ್ನು ಉಳಿಸ್ತದೆ. ನಂಬರ್ 1, ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದರೆ ಒಬ್ರಿಗೊಬ್ಬರು ಪರಸ್ಪರ ಗೌರವವನ್ನು ಕೊಟ್ಕೊಳ್ಬೇಕು. ಇದು ಪ್ರತಿಯೊಂದು ಗಂಡ ಹೆಂಡತಿ ಕೂಡ ಮರಿದೇನೆ ಮಾಡಬೇಕಾಗುತ್ತೆ. ಸತ್ಯವನ್ನು ಹೇಳಿ. ಈಗ ಏನಂತಂದರೆ ಎಂಥದೇ ಸಮಯ ಬರಲಿ, ಸಂದರ್ಭ ಬರಲಿ, ಸತ್ಯ ಹೇಳಬೇಕು. ಸುಳ್ಳು, ಒಂದು ಸಣ್ಣ ಸುಳ್ಳುಗಳೇನಾಗ್ತದೆ ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಂಥದೇ ಸಂದರ್ಭದಲ್ಲಿ ಕೂಡ ಸುಳ್ಳನ್ನು ಹೇಳಬೇಡಿ, ಸತ್ಯವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥದ್ದು. ಒಬ್ಬರ ಮಾತನ್ನು ಮತ್ತೊಬ್ಬರು ಆಲಿಸಿ. ಈಗ ಒಬ್ಬರು ಏನೋ ಹೇಳ್ತಿದ್ದಾರೆ ಅಂತಂದರೆ ಅದನ್ನು ನೀವು ಕೇಳಬೇಕು. ಗಂಡ ಹೇಳಿದರೆ ಹೆಂಡತಿ ಕೇಳಬೇಕು, ಹೆಂಡತಿ ಹೇಳಿದರೆ ಗಂಡ ಕೇಳಬೇಕು. ಸೊ ಆಲಿಸುವಂಥ ಶಕ್ತಿ ನಿಮ್ಮಲ್ಲಿರಬೇಕು. ಕೇಳಿಸಿಕೊಳ್ಳುವುದರಿಂದ ಏನಾಗ್ತದೆ, ಸಂಬಂಧದ ಬಲ ಗಟ್ಟಿಯಾಗುತ್ತೆ ಅಂತಕ್ಕಂಥದ್ದು. ಕೋಪ ಬಂದಾಗ ತಾಳ್ಮೆ ಇರಲಿ. ಕೋಪ ಏನಂತಂದ್ರೆ ಕೋಪದಲ್ಲಿ ಹೇಳಿದ ಮಾತು ಹೃದಯಕ್ಕೆ ನೋವು ಮಾಡ್ತದೆ, ಹಾನಿ ಮಾಡ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಹೃದಯಕ್ಕೆ ಹಾನಿ ಮಾಡುವಂಥದ್ದು ಯಾವುದೇ ರೀತಿ ಕೋಪ ನಿಮ್ಮಲ್ಲಿ ಇರಬಾರ್ದು. ಕೋಪಕ್ಕೆ ದಾರಿ ಮಾಡಿ ಕೊಡಬಾರ್ದು. 5ನೇ ಪಾಯಿಂಟು, ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ನಂಬಿಕೆ ದಾಂಪತ್ಯದ ಅಡಿಪಾಯ ಅಂತ ಹೇಳ್ತಾರೆ. ಪರಸ್ಪರ ಒಬ್ಬರಲ್ಲೊಬ್ಬರಿಗೆ ನಂಬಿಕೆ ಇರಬೇಕು. ನಂಬಿಕೆಯನ್ನು ಕಾಪಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ನಂಬಿಕೆ ಇಲ್ಲ ಅಂದರೆ ಜೀವನನೇ ಇಲ್ಲ. ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸಬಾರ್ದು. ಕ್ಷಮಿಸುವಂಥ ಗುಣ ಬೆಳೆಸ್ಕೊಳ್ಬೇಕು. ಒಂದು ಸಣ್ಣ ವಿಷಯ ಇರುತ್ತೆ, ಉಗ್ರಲ್ಲಿ ಹೋಗೋದಕ್ಕೆ ಕೊಡಲೆ ತೊಗೊಂಡು ನಿಂತ್ಕೋಬಾರ್ದು. ಹಾಗಾಗಿ ಗಂಡ ಹೆಂಡತಿಯ ಮಧ್ಯೆ ಪರಸ್ಪರ ಪ್ರೀತಿಯ ಜೊತೆಗೆ ಕ್ಷಮಿಸುವಂಥ ಗುಣ ಕೂಡ ಬೆಳೆಸ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಒಟ್ಟಿಗೆ ಸಮಯ ಕಳಿಬೇಕು. ದಿನಕ್ಕೆ ಎಷ್ಟು ಸಮಯವಾದರೂ ಮಾತಾಡಿ. ಆದರೆ ಆ ಸಂಬಂಧ ಏನಾಗ್ತದೆ, ಗಟ್ಟಿ ಆಗ್ತದೆ. ಅದು ಬಿಟ್ಟು ನಾನೊಂದು ತೀರ ನೀನೊಂದು ತೀರ ಅಂತ ಹೇಳಿ ಕೂತ್ಕೋಬೇಡಿ. ಒಬ್ರಿಗೊಬ್ರು ಸಂಬಂಧವನ್ನು ಗಟ್ಟಿ ಆಗಬೇಕು ಅಂತಂದರೆ ಸ್ವಲ್ಪ ಸಮಯ ಕಾಲ ಮಾತಾಡಬೇಕು. ಗಂಡ ಹೆಂಡತಿ ಕೂತ್ಕೊಂಡು ಕುಟುಂಬದ ನಿರ್ಧಾರಗಳನ್ನು ಒಟ್ಟಿಗೆ ತೆಗೆದುಕೊಳ್ಳಿ. ಈಗ ಇಬ್ಬರು ಅಭಿಪ್ರಾಯಕ್ಕೂ ಬೆಲೆ ನೀಡಿ. ಅಂದರೆ ಒಬ್ಬರು ಹೇಳ್ತಾರೆ ಅಂತಂದರೆ ಎತ್ತು ಎರೆಗೆಡೆ ಕೋಣಕ್ಕೆ ಎರೆಗೆಡೆ ಅನ್ನೋ ಥರ ಆಗಬಾರ್ದು. ಒಬ್ಬರನ್ನೊಬ್ಬರ ಪರಸ್ಪರ ಗೌರವಿಸಬೇಕು. ಇಬ್ಬರು ಕೂಡ ಅಭಿಪ್ರಾಯಕ್ಕೆ ಬೆಲೆಯನ್ನು ಕೊಡಬೇಕು. ಒಬ್ಬರ ಕನಸುಗಳಿಗೆ ಮತ್ತೊಬ್ಬರು ಬೆಂಬಲ ನೀಡಿ. ಪ್ರೋತ್ಸಾಹ ಮತ್ತು ಸಂಬಂಧವನ್ನು ಗಟ್ಟಿಗೊಳಿಸ್ತದೆ. ಅಂದರೆ ಒಬ್ಬರೊಬ್ಬರು ಕನಸುಗಳಿಗೆ ಒಬ್ಬೊಬ್ಬರು ಬೆಂಬಲ ನೀಡ್ತಾ ಇದ್ದರೆ ಸೊ ನಿಮಗೇನಾಗ್ತದೆ, ನಿಮ್ಮ ಸಂಬಂಧ ಗಟ್ಟಿ ಆಗ್ತದೆ ಅಂತಕ್ಕಂಥದ್ದು. ಪ್ರೀತಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸೋದು. ಹೌದು, ನಿಮ್ಮದು ಪ್ರೀತಿನೇ ಆಗಲಿ, ಕೃತಜ್ಞತೆನೇ ಆಗಲಿ, ಸಾರಿನೇ ಆಗಲಿ ವ್ಯಕ್ತಪಡಿಸಬೇಕು. ಧನ್ಯವಾದ ಮತ್ತು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬ ಮಾತುಗಳು ಬಹಳ ಸಂತೋಷವನ್ನು ಕೊಡುತ್ತೆ. ಮನಸ್ಸಿಗೆ ಸಂತೋಷವನ್ನು ಹೆಚ್ಚಿಸ್ತದೆ. ನೋಡಿರಿ, ನೀವೇನಾದರೂ ತಪ್ಪು ಮಾಡಿದಾಗ ಒಂದು ಸಾರಿ ಕೇಳಿ. ನಾನು ಪ್ರತಿಯೊಂದು ಲೈವಲ್ಲಿ ಕೂಡ ಹೇಳ್ತಾ ಇರ್ತೀನಿ, ಈ ಸಾರಿ, ಧನ್ಯವಾದ, ಪ್ರೀತಿಸ್ತಾ ಇದ್ದೀನಿ ಅನ್ನೋ ಒಂದು 3 ಮಾತುಗಳಿದೆಯಲ್ಲ, ಅದ್ಭುತವಾದಂಥ ಮಾತುಗಳು. ಒಂದು ಸುಂದರ ಸಾಲು ನಿಮಗಾಗಿ. ಸುಖ ಸಂಸಾರವು ಹಣದಿಂದ ಅಲ್ಲ. ಸಂಸಾರ ಅನ್ನೋದು ಹಣದಿಂದ ಮಾತ್ರ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ಪ್ರೀತಿ, ನಂಬಿಕೆ, ಗೌರವದಿಂದ ಕಟ್ಟಲ್ಪಡುತ್ತದೆ. ಅಂದರೆ ಬರೀ ಹಣ ಇದ್ದರೆ ಮಾತ್ರ ನಾವು ಸಂತೋಷವಾಗಿರ್ತೀವಿ, ಹ್ಯಾಪಿ ಆಗಿರ್ತೀವಿ ಅನ್ನೋದು ಸುಳ್ಳು. ಪರಸ್ಪರ ಪ್ರೀತಿ, ನಂಬಿಕೆ, ಗೌರವ ಇದ್ದರೆ ಆ ಕುಟುಂಬ ಸಂತೋಷವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.